ಹಾಯ್ ಫ್ರೆಂಡ್ಸ್, ಆರ್ಕೆ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸ್ಲ್ಯಾಂಟ್ ಡಿಸೈನ್ ತೋರಿಸ್ತೀನಿ. ಸ್ವಲ್ಪ ಮಾಡೋ ಮೆಥಡ್ ಚೇಂಜ್ ಇದೆ. ಸೊ ನಾನಿಲ್ಲಿ ಟ್ಯಾಟಿಂಗ್ ಥ್ರೆಡ್ ತೊಗೊಂಡಿದ್ದೀನಿ, ಕೋನ್ ಥ್ರೆಡ್ 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ. ಬಟ್ಟೆಗೆ ಒಂದು ಲಾಕ್ ಮಾಡೋಣ. ಒಂದು ಲಾಕ್ ಮಾಡಿಬಿಟ್ಟು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದು ನಿಮಗೆ ಕುಚ್ಚಿಗೆ ಬರುತ್ತೆ. ಬೇಡ ಅಂತಂದರೆ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ, ಈ 2 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ಅಷ್ಟು ಡಿಸ್ಟೆನ್ಸಲ್ಲಿ ನೋಡಿ, ಈ ಥರ ಈ ಥರ 3 ದಾರ ಬರುತ್ತೆ. 3 ದಾರ ಬಂದಾಗ ಫಸ್ಟು ಒಂದು ದಾರದಲ್ಲಿ ಹೊರಗಡೆಗೆ ಬನ್ನಿ, ಈ ಥರ. ಮತ್ತು 2 ದಾರದಲ್ಲಿ ಬನ್ನಿ, ಮತ್ತು 2 ದಾರದಲ್ಲಿ ಹೊರಗಡೆ ಬನ್ನಿ. ಈ ಥರ ಡಬಲ್ ಕ್ರೋಶ ಹಾಕ್ಕೋಬೇಕು. ಸ್ವಲ್ಪ ಉದ್ದ ಬರುತ್ತೆ. ಇವಾಗ ಇದನ್ನು ಸ್ವಲ್ಪ ಉದ್ದ ಇಟ್ಕೊಂಡು ಈ ಡಬಲ್ ಕ್ರೋಶಾಗೆ ನೋಡಿ ಈ ಥರ ಲಾಕ್ ಮಾಡ್ತಾ ಹೋಗಬೇಕು. ಮತ್ತೊಂದು ಸರಿ ತೋರಿಸ್ಲಾ? ನೋಡಿ, ಇವಾಗ ಡಬಲ್ ಕ್ರೋಶ ಲಾಕ್ ಮಾಡಿದ್ದೀವಿ, ಇಲ್ಲಿಗೆ ಬಂದಿದ್ದೀವಿ. 2 ಚೈನ್ ಹಾಕ್ಕೊಂಡಿದ್ದೀವಿ ಅಲ್ವಾ? ಒಂದು ಸರಿ ಕ್ರೋಶ ಮೇಲೆ ದಾರ ಹಾಕ್ಕೊಳ್ಳಿ. ಇಲ್ಲಿಗೆ ಈ 2 ಚೈನ್ಗೆ ಡಿಸ್ಟೆನ್ಸ್ ನೋಡ್ಕೋಬೇಕು ನೀವು, ಇಲ್ಲಿಗೆ ಬರುತ್ತೆ. ಸೊ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ, ಹೊರಗಡೆ ಬಂದಾಗ 3 ದಾರ ಬರುತ್ತಾ? 3 ದಾರ ಸ್ವಲ್ಪ ಉದ್ದ ಎಳ್ಕೊಂಬಿಟ್ಟು ಫಸ್ಟು ಒಂದು ದಾರದಲ್ಲಿ ಹೊರಗಡೆ ಬನ್ನಿ, ಮತ್ತು 2 ದಾರದಲ್ಲಿ ಹೊರಗಡೆ ಬನ್ನಿ, ಮತ್ತು 2 ದಾರದಲ್ಲಿ ಹೊರಗಡೆ ಬನ್ನಿ. ಆಯಿತಾ? ಈಗ ಹಿಂಗೆ ಉದ್ದ ಇಟ್ಕೊಂಡು ಈ ದಾರನ ನೋಡಿ, ಸುಮ್ಮನೆ ಕ್ರೋಶ ಮೇಲೆ ದಾರ ಹಾಕ್ಕೋಬೇಡಿ, ಜಸ್ಟು ಕ್ರೋಶ ಒಳಗೋಗಿ ಒಂದು ಲಾಕ್ ಮಾಡ್ಕೊಳ್ಳಿ. ಹಿಂಗೆ ಉದ್ದ ಇಟ್ಕೊಂಡು ನೋಡಿ, ಇದನ್ನು ಲಾಕ್ ಮಾಡಿ ಇದನ್ನು ಹಿಂಗೆ ಉದ್ದ ಎಳ್ಕೋಬೇಕು. ತಿರ್ಗಾನು ಲಾಕ್ ಮಾಡಿ ಇದನ್ನು ಎಲ್ಲ ಒಂದೇ ಡಿಸ್ಟೆನ್ಸಿಗೆ ಬರಬೇಕು. ನಿಮಗೆ ಈ ದಾರಗಳು ಒಂದೇ ಡಿಸ್ಟೆನ್ಸಲ್ಲಿರಬೇಕು. ತಿರ್ಗಾನು ಈ ಥರ ಲಾಕ್ ಮಾಡಿ ಈ ಥರನೇ ಪೂರ್ತಿ ಇಲ್ಲಿ ತನಕನೂ 12 ಸರಿ ಮಾಡ್ಕೋಬೇಕಾಗತ್ತೆ. 4 ಆಗಿದೆ ನೋಡಿ. ಇದನ್ನು ಹಿಂಗೆ ಇಟ್ಕೊಂಡಿರ್ತೀವಲ್ಲ, ಇದನ್ನು ಬಿಡಬಾರ್ದು. ಹಿಂಗೆ ಇಟ್ಕೊಂಡು ಬೆರಳಲ್ಲಿ ನೋಡಿ ಲಾಕ್ ಮಾಡಿ ಹಿಂಗೆ ಎಳ್ಕೋಬೇಕು. ಲಾಕ್ ಮಾಡಿ ಹಿಂಗೆ ಎಳ್ಕೋಬೇಕು. ನೋಡಿ, 12 ಸರಿ ಆಗಬೇಕು. 2, 4, 6, 8 ಆಗಿದೆ. 9, 10, 11 ನಿಧಾನಕ್ಕೆ ಮಾಡಿಕೊಡಿ ಇದನ್ನು, ಮತ್ತು 12. 12 ಒಂದೇ ಸಮ ಬರಬೇಕಿದು. ಈಗ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಬರೀ 3 ದಾರಕ್ಕೆ ಮಾತ್ರ ಹೊರಗಡೆಗೆ ಬರಬೇಕು. ಹುಷಾರಾಗಿ 3 ದಾರಕ್ಕೆ ಮಾತ್ರ ಹೊರಗಡೆಗೆ ಬನ್ನಿ. ಈಗ ಒಂದು ಲಾಕ್ ಮಾಡ್ಕೊಂಬಿಟ್ಟು ಲಾಕ್ ಮಾಡಿ 3 ಚೈನ್ ಹಾಕೋಣ. 1, 2, 3 ಚೈನ್ ಹಾಕಿ ಮತ್ತೆ ದಾರ ತಗೋಬೇಡಿ ಕ್ರೋಶ ಮೇಲೆ, ಡೈರೆಕ್ಟಾಗಿ ತಿರ್ಗಾನು
3 ದಾರಕ್ಕೆ ಬನ್ನಿ. ಮತ್ತೆ ಅದನ್ನು ಲಾಕ್ ಮಾಡಿ 1 2 3 ಚೈನ್ ಹಾಕಿ ತಿರ್ಗಾನು ಇನ್ನು 3 ದಾರಕ್ಕೆ ಹಂಗೆ ಮಾಡಿ. ಈಗ ತಿರ್ಗಾನು ಅದೇ ಥರ ಲಾಕ್ ಮಾಡಿ 1 2 3 ಚೈನ್ ಹಾಕಿದ್ಮೇಲೆ ಮತ್ತು ಲಾಸ್ಟ್ ಈ 3 ಇರುತ್ತಲ್ಲ, ಈ 3ಕ್ಕೂ ತಗೊಂಡು ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ನೀವು ಇದು ಲಾಕ್ ಮಾಡಿಬಿಟ್ಟು ಬೀಡ್ ಹಾಕ್ಕೋಬೋದು. ಇಲ್ಲ ಅಂದರೆ ನಾನು ಜಸ್ಟ್ ಸಿಂಪಲ್ ತೋರಿಸ್ತೀನಿ. 3 ಚೈನ್ ಹಾಕಿ ಪಿಕೌಟ್ ಮಾಡ್ಕೊಳ್ಳೋದು. ನೀವು ಬೀಡ್ ಹಾಕ್ಕೋಬೋದು, ಬೇಕಿದ್ರೆ ಸೆಂಟ್ರಲ್ಲೂ ಬೀಡ್ ಹಾಕ್ಕೋಬೋದು. ಈ ಥರ ಲಾಕ್ ಮಾಡಿದ್ಮೇಲೆ ಒಂದು ಬೀಡ್ ಹಾಕ್ಕೊಂಬಿಟ್ಟು 3 ಚೈನ್ ಹಾಕ್ಕೊಂಡು ಈ ಥರ ಮಾಡ್ಬೋದು. ಜಾಸ್ತಿ ಬೀಡು ಇಷ್ಟಪಡ್ತಾ ಇಲ್ಲ ಜನ. ಸೊ ಬೇಕು ಅಂದರೆ ಕಸ್ಟಮರು ಬೀಡ್ ಹಾಕಿ ಮಾಡ್ಬೋದು. ನೋಡಿ ಈ ಥರ ಬರುತ್ತೆ. ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫುಲ್ ಇಟ್ಕೋಬೇಕು. ಇದನ್ನು ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ನೀವು ಡಿಸ್ಟೆನ್ಸ್ ಎಷ್ಟನ್ನು ಕೊಡ್ಬೋದು. ಇಲ್ಲಿ 1 ಫ್ಲವರ್ಗೂ ನಾನು 3 ಚೈನ್ ಕೊಟ್ಟಿದ್ದೀನಿ. ನೀವು 2 ಕೊಡ್ಬೋದು, 3 ಕೊಡ್ಬೋದು. ಡಿಸ್ಟೆನ್ಸ್ ಇತ್ತು ಅಂದರೆ ನಿಮಗೆ 1 ಫ್ಲವರ್ಗೂ ಕಾಣುತ್ತೆ. ಸೊ ಇವಾಗ 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ. ಮತ್ತು 2 ಚೈನ್ ಹಾಕಿ ನೋಡಿ, ಈ 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅಲ್ಲಿಗೆ ಒಂದು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಚೈನ್ ಬೇಡ, ಜಸ್ಟ್ ಇದೊಂದು ಚೂರು ಉದ್ದಕ್ಕೆ ಇಟ್ಕೊಂಡು ನೋಡಿ, ಬರೀ ಕ್ರೋಶಲ್ಲಿ ದಾರ ಇಲ್ಲದೆ ಕ್ರೋಶ ಒಳಗೋಗಿ ಹೊರಗೆ ಬಂದು ಒಂದು ದಾರ ತೊಗೋಬೇಕು. ಹಿಂಗೆ ಒಳಗೋಗಿ ದಾರ ತೊಗೊಳ್ಳೋದು, ಲಾಕ್ ಮಾಡೋದು, ಉದ್ದ ಇಟ್ಕೊಳ್ಳೋದು. ಈ ಥರ 12 ಸರಿ ಮಾಡಬೇಕಾಗತ್ತೆ. ಎಲ್ಲ ಒಂದೇ ಹೈಟಿಗೆ ಬಂದಿರಬೇಕು ಈ ದಾರಗಳು. ಒಂದು ಚಿಕ್ಕದು ಒಂದು ಉದ್ದ ಇರಬಾರ್ದು. ನೋಡಿ ಎಣಿಸ್ಕೊಳ್ಳಿ. ಹತ್ತಾಗಿದೆ. ಹನ್ನೆರಡು ಆದಮೇಲೆ ನೋಡಿ, ಒಂದು ಸರಿ ಕ್ರೋಶ ಮೇಲೆ ದಾರ ತಗೊಂಡು 3ಕ್ಕೆ ಮಾತ್ರ ತಗೋಬೇಕು. ನೀವು 3ಕ್ಕೆ ತಗೊಂಡು ಲಾಕ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ತಿರ್ಗಾನು ಇನ್ನು 3 ಲೂಪ್ಗೆ ಹೊರಗಡೆ ಬರಬೇಕು. ಮತ್ತೆ ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಮತ್ತೆ ಈ ಥರ ಒಂದು ಇಲ್ಲಿ ಲೆಕ್ಕ ತಪ್ಪಾಗಿದೆ. ಸೊ ಇನ್ನೊಂದು ಲೂಪ್ ಹಾಕ್ಕೋಬೇಕಾಯ್ತು ನಾನು. ಅದಾದಮೇಲೆ ಇಲ್ಲಿ ಇನ್ನೊಂದು ಬರಬೇಕಾಗಿತ್ತು. ಲಾಕ್ ಮಾಡಿಬಿಟ್ಟು ಇಲ್ಲಿಗೆ ಒಂದು ಲಾಕ್ ಮಾಡಿ 1 2 3 ಒಂದು ಪಿಕಾಟ್. ಮತ್ತೆ ಇಲ್ಲಿಗೆ ಲಾಕ್ ಮಾಡಿ 3 ಚೈನ್ ಹಾಕಿ
ಮತ್ತು ಅದೇ ಜಾಗಕ್ಕೆ ಬಂದು ಲಾಕ್ ಮಾಡ್ಕೊಳ್ಳಿ, ಪಿಕಾಟ್ ಆಗುತ್ತೆ. ಮತ್ತು ಒಂದು ಲಾಕ್ ಮಾಡಿ, ಮತ್ತು 3 ಚೈನ್, ಮತ್ತು ಅದೇ ಜಾಗಕ್ಕೆ ಬಂದು ಲಾಕ್ ಮಾಡ್ಕೊಳ್ಳಿ. ಸೊ ಈ ಥರ ಆಗುತ್ತೆ ಫ್ಲವರ್ ನಿಮಗೆ. ನಾನು ಫುಲ್ಲು ಮಾಡಿದ ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಫೈನಲಾಗಿ ಈ ಥರ ಬರುತ್ತೆ. ಇದಕ್ಕೆ ನೀವು ಇಲ್ಲಿ ಮಧ್ಯದಲ್ಲಿ ಬೀಡ್ಸ್ ಎಲ್ಲ ಕುಚ್ಚಾಕೋಬೇಕು. ನಾನು ಇಲ್ಲಿಗೆ ಎಂಡ್ ಮಾಡಿದ್ದೀನಿ, ಇಲ್ಲೂ ಅಷ್ಟೇ ಹಾಗೆ ಸ್ಟಾರ್ಟ್ ಮಾಡಿರೋದು. ನೀವು ಬೇಕಿದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಂಗೆ ಇಲ್ಲಿ 3 ಚೈನ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಈ ಥರ ಬರುತ್ತೆ. ತುಂಬ ಚೆನ್ನಾಗಿದೆ, ಇದು ಸಿಂಪಲ್ಲಾಗಿದೆ. ಬೇಕಿದ್ರೆ ಇಲ್ಲಿಗೆ ನೀವು ಬೀಡ್ಸ್ ಹಾಕ್ಕೋಬೋದು ಮಧ್ಯ, ಇಲ್ಲಾಂದರೆ ಈ ಪಿಕಾಟಿಗೂ ಬೀಡ್ ಹಾಕ್ಕೋಬೋದು, ಇಲ್ಲಾಂದರೆ ಪಿಕಾಟಿಗೆ ಇಲ್ಲೊಂದು ಬೀಡ್ ಹಾಕ್ಕೋಬೋದು ಸೆಂಟ್ರಲ್ಲಿ, ಅದು ನಿಮಗೆ ಬಿಟ್ಟಿರೋದದು. ಸೊ ಈ ಥರ ಬರುತ್ತೆ ಫೈನಲ್ ಲುಕ್ಕು. ಸೊ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರಾಗಿದ್ದರೆ ಇನ್ನೂ ನನ್ನ ಚಾನಲ್ನ ಇವತ್ತು ನೋಡ್ತಾ ಇದ್ದರೆ, ಈ ವಿಡಿಯೋಸ್ ನೋಡಬೇಕು ಅಂದರೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ. ಸೊ ದಟ್ ನಾನು ನಿಮಗೆ ಯಾವುದನ್ನು ಹೊಸ ಡಿಸೈನ್ಸ್ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಟ್ರೈ ಮಾಡ್ಬೋದು ನೀವು. ಓಕೆ, ಸಿ ಯು ಫ್ರೆಂಡ್ಸ್, ನೋಡೋಣ.